ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಸುರತ್ಕಲ್ಲಿಗೆ ಹೊರಟಿದ್ದೇನೆ. ಸ್ವಲ್ಪ ಕೆಲಸ ಇತ್ತು, ಹಾಗೆ ಅಮ್ಮನ ಜೊತೆಗೇ ಇರ್ತೇನೆ. ಅಮ್ಮನಿಗೆ ಹುಷಾರಿಲ್ಲ ಅಂತ ಆದರೆ ಮಿಡ್ಲಲ್ಲಿ ಸ್ವಲ್ಪ ಹೋಗಲೇಬೇಕಾಗತ್ತೆ. ಕೆಲವೊಂದು ತರಕಾರಿ, ಹಣ್ಣುಗಳು, ಅದು ಇದು ಕೆಲವೊಂದು ಮೆಡಿಸಿನ್ ಎಲ್ಲ ನಾವೇ ಹೋಗಿ ತರಬೇಕಲ್ವ. ಮೆಡಿಸಿನಿಗಂತೂ ಹೋಗಲೇಬೇಕಾಗತ್ತೆ. ಹಾಗೆ ಅಮ್ಮನಿಗೆ ಮೆಡಿಸಿನ್ಗೋಸ್ಕರ ಹೋಗ್ತಾ ಇದ್ದೇನೆ. ಅದರೊಟ್ಟಿಗೆ ತರಕಾರಿ, ಹಣ್ಣುಗಳನ್ನೆಲ್ಲ ತರೋ ಪ್ಲ್ಯಾನ್ ಇದೆ. ನೋಡೋಣ ಏನಾಗುತ್ತೆ ಅಂತ. ನೋಡಿ, ಹೈವೇದಲ್ಲಿ ಕ್ರಾಸ್ ಮಾಡೋದು ಎಷ್ಟು ಕಷ್ಟ ಅಂತ. ಅಬ್ಬಾ, ಎಂಥ ವೆಹಿಕಲ್ಗಳು ಆಚೆಯಿಂದ ಈಚೆ. ನೋಡಿ, ಸೈಡಿಂದ ಒಂದು ಹೋಯಿತು, ಆಯಿತಾ. ಅದಕ್ಕೆ ಹೋಗಲಿಕ್ಕೆ ದಾರಿ ಇಲ್ಲ, ಆದರೂ ಕೂಡ ಬಂತು. ಆಮೇಲೆ ಈ ಕಡೆಯೂ ಒನ್ ಬೈ ಒನ್ ನಮ್ಮ ಆಟೋ ಡ್ರೈವರಿಗೆ ಎಷ್ಟು ಕಷ್ಟ ಆಯ್ತಂದರೆ ದಾಟೋದು. ನಮಗೂ ಸ್ವಲ್ಪ ನೋಡಿ ಬಂದೇ ಬಿಡ್ತಲ್ವ. ಹಾಗೆ ಏನಾದ್ರು ಹೊಡೆದು ಬಿಟ್ಟರೆ ಆಯ್ತಲ್ಲ ನಮ್ಮ ಕತೆ. ಒಮ್ಮೆಲೆ ಮೇಲೆ ಹೋದರೆ ಚಿಂತೆ ಇಲ್ಲ, ಅರ್ಧಂಬರ್ಧಾಗಿ ಬಿದ್ದರೆ ಯಾರಿಗೆ ಬೇಕಪ್ಪ ದೇವರೇ. ಇದು ಹೈವೇ ಅಲ್ವಾ, ನೋಡಿ ಹೀಗೇ ಹೋಗೋದು ವೆಹಿಕಲ್ಗಳು. ಎಲ್ಲರಿಗೂ ಅರ್ಜೆಂಟ್ ನೋಡಿ ಅಲ್ವಾ. ಅಂತೂ ಮಾರ್ಕೆಟ್ ತಲುಪಿದೆ ನಾನು. ಮಾರ್ಕೆಟಿಗೆ ಹೋಗಿ ತರಕಾರಿ, ಹಣ್ಣುಗಳನ್ನೆಲ್ಲ ತೊಗೊಬರ್ಬೇಕು. ನಾನು ಯಾವಾಗಲೂ ಹೋಗುವ ಅಂಗಡಿ ಇದೆ ಅಲ್ವಾ, ಲಾಸ್ಟ್ ಟೈಮ್ ಅವರ ವಿಡಿಯೋ ಮಾಡಿ ಹಾಕಿದ್ದೆ ನೋಡಿ. ತರಕಾರಿ ಅಂಗಡಿ ಮತ್ತು ಹಣ್ಣಿನ ಅಂಗಡಿ ಅಕ್ಕಪಕ್ಕ ಇದೆ ಅಂತ. ಸೊ ಅಲ್ಲೇ ಹೋಗ್ತಾ ಇದ್ದೇನೆ ನಾನೀಗ. ತುಂಬ ಚೆನ್ನಾಗಿ ಸಿಗುತ್ತೆ ಅಲ್ಲಿ ಹಣ್ಣುಗಳು, ತರಕಾರಿಗಳು ಎಲ್ಲನೂ ಕೂಡ. ನೋಡಿ, ಎಂಟ್ರಿ ಕೊಟ್ಟೇ ಬಿಟ್ಟೆ, ಅಲ್ಲೇ ಕಾಣ್ತಿದೆ ಅಲ್ವಾ ತರಕಾರಿ. ಹಾಗೆ ಎಷ್ಟಕ್ಕೊಂದು ವೆರೈಟಿಗಳಿವೆ ನೋಡಿ. ಯಾವ್ದು ತೊಗೋಬೇಕು, ಯಾವ್ದು ಬಿಡಬೇಕು ಅಂತ ಗೊತ್ತಾಗಲ್ಲ ಒಮ್ಮೊಮ್ಮೆ. ಹಾಗೆ ಆಗಿಬಿಡುತ್ತೆ. ಆದರೆ ಮಾಮೂಲಿ ಯಾವಾಗಲೂ ತೊಗೊಂಡೋಗೋದಿರುತ್ತಲ್ಲ, ಎಲ್ಲ ಐಟಮು ಸ್ವಲ್ಪ ಸ್ವಲ್ಪ ತೊಗೊಂಡೋಗ್ಬಿಡೋದು. ಒಂದು 15 ದಿನ ಈಚೆ ಬರಲಿಕ್ಕಿಲ್ಲ, 15 ದಿನಕ್ಕಿಂತ ಜಾಸ್ತಿ ಕೂಡ ಆಗುತ್ತೆ. ಹೇಗೆ ನಾವು ಅಡುಗೆ ಮಾಡ್ತೇವೆ ಹಾಗೆ. ಮತ್ತು ಈ ಕಡೆ ಸೈಡಲ್ಲೇ ನೋಡಿ ತರಕಾರಿ ಅಂಗಡಿ ಇದೆ ಅಲ್ವ, ಅಕ್ಕಪಕ್ಕವೇ ಇದೆ. ಇಲ್ಲಂತೂ ಎಷ್ಟು ಚೆನ್ನಾಗಿರುತ್ತೆ ಹಣ್ಣುಗಳಂದರೆ, ಎಷ್ಟು ವೆರೈಟಿ ಇರುತ್ತೆ ಗೊತ್ತುಂಟ. ಎಲ್ಲ ಥರದ ಹಣ್ಣುಗಳು ತರ್ತಾರೆ. ಮೇಯ್ನಾಗಿ ಇಲ್ಲಿ ತುಂಬ ಫ್ರೆಶ್ ಹಣ್ಣುಗಳು ಸಿಗುತ್ತೆ, ಚೆನ್ನಾಗೇ ಇರುತ್ತೆ. ಅದು ನಮಗೆ ಖುಷಿ ಆಗೋದು. ಹಾಗೆ ಯಾವಾಗಲೂ ಕೂಡ ನಾನು ಅಲ್ಲೇ ತರೋದು ಹಣ್ಣುಗಳನ್ನು. ಹಾಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಗೊತ್ತಾ, ಹೋದರೆ ತುಂಬ ಖುಷಿ ಆಗುತ್ತೆ ನಿಜಕ್ಕೂ. ಒಳ್ಳೆ ನಗು ಮಗುದಿಂದ ಮಾತಾಡಿಸ್ಕೊಂಡು ಹೇಗಿದ್ದೀರಾ ಅಂತೆಲ್ಲ ವಿಚಾರಿಸ್ಕೊಂಡು, ಅದು ಬೇಕಲ್ವ ನಮಗೆ ಕಸ್ಟಮರ್ಗೆ. ನೋಡಿ ಮಾತಾಡಿಸ್ತಿದ್ದಾರೆ ನನಗೆ. ತುಂಬ ದಿನ ಹೋಗದಿದ್ರೆ ಅಪರೂಪ ಅಲ್ವಾ ಮೇಡಮ್, ಹೇಗಿದ್ದೀರಾ, ಹುಷಾರಿದ್ದೀರಾ, ಖುಷಿ ಆಗುತ್ತೆ. ಹಾಗೆ ಕಸ್ಟಮರಿಗೆ ಅದೇ ಬೇಕಲ್ವಾ. ಶಾಪಿಗೆ ಪ್ಲಸ್ ಪಾಯಿಂಟ್ ಇರೋದು ಅದೇ. ಹಾಗೆ ನೋಡಿ, ಮಾರ್ಕೆಟ್ ಒಳಗೆ ಏನೆಲ್ಲ ಅಂಗಡಿಗಳಿವೆ. ಫುಲ್ಲು ಮಾರ್ಕೆಟಲ್ಲಿ ಅದು ಇದು ಅಂಗಡಿಗಳು. ಹಾಗೆ ಸ್ವಲ್ಪ ನಾನು ಎಲ್ಲ ಐಟಮ್ಸ್ ಹಣ್ಣುಗಳನ್ನು ಕೂಡ ತಗೊಂಡೆ. ಹಣ್ಣುಗಳನ್ನು ತಿನ್ನಬೇಕಲ್ವಾ. ಹಾಗೆ ಅಮ್ಮನಿಗೆ ಹುಷಾರು ತಪ್ಪಿದ ಮೇಲೆ ಅಷ್ಟು ಅವರಿಗೆ ಫುಡ್ಡು ಹೊಟ್ಟೆಗೆ ಹೋಗಲ್ಲ. ಹಾಗಾಗಿ ಹಣ್ಣುಗಳ ಜ್ಯೂಸು, ಹಣ್ಣುಗಳನ್ನು ಸ್ವಲ್ಪ ಜಾಸ್ತಿ ಕೊಟ್ಟರೆ ಒಳ್ಳೆಯದಲ್ಲ. ಹಾಗಾಗಿ ಎಲ್ಲ ವೆರೈಟಿ ಹಣ್ಣುಗಳನ್ನು ತೊಗೊಂಡೆ. ಯೂಶ್ವಲಿ ಯಾವಾಗಲೂ ತೊಗೋತೇನೆ ನಾನು, ಆದರೆ ಸ್ವಲ್ಪ ಜಾಸ್ತಿ ತೊಗೊಂಡೆ. ಹಾಗೆಯೇ ಹಣ್ಣು ತರಕಾರಿಗಳನ್ನೆಲ್ಲ ತೊಗೊಂಡು ನಾನಿನ್ನು ಹೊರಡ್ತಾ ಇದ್ದೇನೆ. ನೋಡಿ, ಇಲ್ಲಿ ನಮ್ಮ ಬಶೀರಣ್ಣ ಮಾತಾಡ್ಸ್ತಾ ಇದ್ದಾರೆ, ನಮಸ್ತೆ ಮೇಡಮ್ ಅಂತ. ಅಲ್ಲಿ ಯೂರೋ ಬ್ಯಾಗ್ ಗೊತ್ತಲ್ವಾ. ಆಲ್ರೆಡಿ ನಾನು ಈ ಶಾಪ್ ಬಗ್ಗೆ 2 ವಿಡಿಯೋ ಹಾಕಿದ್ದೇನೆ. ತುಂಬ ವೆರೈಟಿ ಬ್ಯಾಗ್ಗಳು ಸಿಗುತ್ತೆ. ಸ್ಕೂಲ್ ಬ್ಯಾಗ್, ಟೂರ್ ಬ್ಯಾಗ್, ಆಮೇಲೆ ಎಲ್ಲ ಥರದ ಬ್ಯಾಗುಗಳು ಒಳ್ಳೆ ಕ್ವಾಲಿಟಿ, ರೀಸನೇಬಲ್ ಪ್ರೈಸಲ್ಲೇ. ಹಾಗೆ ಒಮ್ಮೆ ವಿಸಿಟ್ ಮಾಡಿ. ಮಾರ್ಕೆಟಿಗೆ ಹೋದರೆ ಈ ತರಕಾರಿ ಮತ್ತು ಹಣ್ಣಿನ ಅಂಗಡಿ ಮತ್ತು ಬಶೀರಣ್ಣನ ಬ್ಯಾಗ್, ಯೂರೋ ಬ್ಯಾಗ್ ಶಾಪನ್ನು ಕೂಡ ಭೇಟಿ ಕೊಡಿ. ಒಳ್ಳೆ ಕ್ವಾಲಿಟಿ ವೆಜಿಟೇಬಲ್ಲು, ಫ್ರೂಟ್ಸು ಮತ್ತು ಯೂರೋ ಬ್ಯಾಗ್ ಶಾಪಿಗೆ ಹೋಗಿ ಒಳ್ಳೊಳ್ಳೆ ಬ್ಯಾಗ್ಗಳನ್ನು ಕೊಂಡ್ಕೊಂಡು ಬನ್ನಿ, ಖುಷಿಯಾಗಿರಿ. ನಮ್ಮ ಸೂರತ್ಕಲ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ತುಂಬ ಶಾಪ್ಗಳು ಬಂದಿವೆ. ಹಾಗೆ ಇನ್ನು ನನಗೆ ಮೊಬೈಲ್ ಶಾಪಿಗೆ ಹೋಗಲಿಕ್ಕಿತ್ತು, ಅಲ್ಲಿ ಹೋಗ್ತಾ ಇದ್ದೇನೆ. ಆದರೆ ತುಂಬ ರಶ್ ಇತ್ತು, ಆದ ಕಾರಣ ನನಗೆ ನನ್ನ ಕೆಲಸ ಆಗಲಿಲ್ಲ. ಅಲ್ಲಿ ನಿಂತ್ಕೊಂಡಿರೋಕ್ಕಾಗಲ್ಲ ಅಂತ ಇತ್ತು. ಸೀದಾ ಮನೆಗೆ ಹೋಗ್ತಾ ಇದ್ದೇನೆ. ಮಿಡ್ಲಲ್ಲಿ ಮೆಡಿಕಲ್ ಶಾಪಿಗೆ ಕೂಡ ಹೋದೆ. ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೇನೆ. ಅಪ್ಪ ಸಾಕಪ್ಪ ಸಾಕಾಯಿತು. ಎಷ್ಟು ಟ್ರಾಫಿಕ್ಕು, ಎಷ್ಟು ಜನರು, ಅಯ್ಯೋ ಸಾಕಾಯ್ತಪ್ಪ. ಅಂತೂ ಮುಗಿಸಿ ಬಂದೆ ಕೆಲಸ. ನೋಡಿ, ಇಷ್ಟಕ್ಕೊಂದು ಹಣ್ಣುಗಳನ್ನು, ತರಕಾರಿಗಳನ್ನೆಲ್ಲ ತೊಗೊಂಡಿದ್ದೇನೆ. ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಚೆನ್ನಾಗಿ ಫ್ರೆಶ್ ಸಿಕ್ಕಿದೆ. ಹಣ್ಣುಗಳು ಎಲ್ಲನೂ ಕೂಡ ಮನೆಗೆ ಹೋದ್ಮೇಲೆ ಎಲ್ಲ ತೋರಿಸ್ತೇನೆ ನೋಡಿ. ಮನೆಗೆ ಬಂದೆಲ್ಲ ಒಂದು ಕಡೆ ಹರಗಿ ಹಾಕಿದ್ದೇನೆ. ಕವರಲ್ಲಿಟ್ಟರೆ ಬೇಗ ಹಾಳಾಗತ್ತಲ್ಲ. ಬರುವಾಗ ಸಂಜೆ ಆಗಿತ್ತಲ್ಲ, ಇನ್ನೆಲ್ಲ ತೊಳೆದು ಎಲ್ಲ ಮಾಡಿ ಫ್ರಿಜ್ಜಿಗೆ ಹಾಕುವಾಗ ಲೇಟ್ ಆಗುತ್ತೆ ಅಂತ ಹಾಗೆ ಗಾಳಿಗೆ ಆರಕ್ಕೆ ಹೀಗೆ ಬಿಟ್ಬಿಡ್ತೇನೆ ನಾನು. ಹೀಗೆಲ್ಲ ಸುರುಗ್ಬಿಟ್ಟಿದ್ದೇನೆ, ಎಷ್ಟಕ್ಕೊಂದು ತಂದಿದ್ದೇನಲ್ವ. ಹಾಗೆ ಯಾವುದು ಬೇಗ ಹಾಳಾಗುತ್ತೆ ಅದನ್ನು ಅಡುಗೆ ಮಾಡ್ತಾ ಹೋಗೋದು.
ಯಾವುದು ಬಾಳಿಕೆ ಬರುತ್ತೆ ಸ್ವಲ್ಪ ದಿನ ಅದನ್ನು ಇಟ್ಕೊಂಡು ನೆಕ್ಸ್ಟ್ ಮಾಡೋದು. ಹೀಗೆಲ್ಲ ಮಾಡ್ಕೊಂಡು ಖಾಲಿ ಮಾಡಿ ಬಿಡ್ತೇವೆ. ಹಾಗೆ ಮೆಂತ್ಯ ಸೊಪ್ಪು ಫ್ರೆಶ್ ಸಿಕ್ಕಿತ್ತಲ್ವ, ಹಾಗೆ ಮೆಂತ್ಯ ಪರೋಟ ಮಾಡಿದ್ದೆ ಮರುದಿನ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಸೂಪರಾಗಿ ಬಂದಿದೆ. ಇದರ ರೆಸಿಪಿಯನ್ನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೇನೆ ಆಯಿತಾ, ನೀವು ಮಾಡ್ಕೊಂಡು ತಿನ್ನಿ. ಸೊ ಸದ್ಯಕ್ಕೆ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೇನೆ. ಇನ್ನೊಂದು ವ್ಲಾಗೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.